ಈದ್ ಮಿಲಾದ್ ನಿಮಿತ್ತ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾನವೀಯತೆಯ ಸಂಭ್ರಮ. ಒಳ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸಿದ ದಾದಾಪೀರ್ ನದಿಮುಲ್ಲಾ ನೇತೃತ್ವದ ಸರ್ವಧರ್ಮ ತಂಡ. ತ್ಯಾಗ, ಕರುಣೆ ಮತ್ತು ಮಾನವೀಯತೆಯ ಪ್ರತೀಕವಾದ ಪವಿತ್ರ ಈದ್ ಮಿಲಾದ್ ಹಬ್ಬವನ್ನು ದಾಂಡೇಲಿಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಸರ್ವಧರ್ಮ ಸಮನ್ವಯತೆಯೊಂದಿಗೆ ಆಚರಿಸಲಾಯಿತು. ದಾಂಡೇಲಿಯ ಜನಪ್ರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ದಾದಾಪೀರ್ ನದಿಮುಲ್ಲಾ ಅವರ ನೇತೃತ್ವದಲ್ಲಿ ಇಂದು ಬುಧವಾರ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿರುವ ಒಳ ರೋಗಿಗಳಿಗೆ ಹಾಲು ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಹಬ್ಬಕ್ಕೆ ಹೊಸ ಅರ್ಥವನ್ನು ಕಲ್ಪಿಸಲಾಯಿತು. ಹಬ್ಬವೆಂದರೆ ಕೇವಲ ಸಂಭ್ರಮವಲ್ಲ, ಅದು ನೊಂದವರ ಕಣ್ಣೀರು ಒರೆಸುವ ಸಂಸ್ಕೃತಿ ಎಂಬುದನ್ನು ಈ ತಂಡ ತೋರಿಸಿಕೊಟ್ಟಿತು. ಆಸ್ಪತ್ರೆಯ ಪ್ರತಿ ವಾರ್ಡ್ಗಳಿಗೂ ತೆರಳಿ ಹಾಸಿಗೆಯಲ್ಲಿ ಮಲಗಿದ್ದ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿ ಅವರಿಗೆ ಹಾಲು ಮತ್ತು ಹಣ್ಣುಗಳನ್ನು ನೀಡಿ ಆತ್ಮೀಯವಾಗಿ ಮಾತನಾಡಿಸಿದ ದೃಶ್ಯ ಹೃದಯ ಸ್ಪರ್ಶಿಯಾಗಿತ್ತು. ಈ ಸಂದರ್ಭದಲ್ಲಿ ಸರ್ವಧರ್ಮ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದರು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಬಾಂಧವರೆಲ್ಲರೂ ಒಟ್ಟಾಗಿ ಸೇರಿ ಹಣ್ಣು ಹಂಪಲು ವಿತರಿಸಿದ್ದು ದಾಂಡೇಲಿಯ ಗಂಗಾ ಜಮುನಾ ತೆಹಜೀಬ್ ಸಂಸ್ಕೃತಿಗೆ ಸಾಕ್ಷಿಯಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ದಾದಾಪೀರ್ ನದಿಮುಲ್ಲಾ ಅವರು, ಇಂದು ನಾವು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ. ಪೈಗಂಬರ್ ಅವರು ಈ ಜಗತ್ತಿಗೆ ನೀಡಿದ ಅತಿ ದೊಡ್ಡ ಸಂದೇಶವೆಂದರೆ ಮಾನವೀಯತೆ. ನಿನ್ನ ನೆರೆಹೊರೆಯವನು ಹಸಿದಿರುವಾಗ ನೀನು ಹೊಟ್ಟೆ ತುಂಬ ತಿನ್ನಬೇಡ, ರೋಗಿಯನ್ನು ವಿಚಾರಿಸು, ಅದು ದೊಡ್ಡ ಪುಣ್ಯದ ಕೆಲಸ ಎಂಬ ಸಂದೇಶವನ್ನು ಸಾರಿದ್ದಾರೆ. ಹಾಗಾಗಿ ನಾವು ಈ ಹಬ್ಬವನ್ನು ಕೇವಲ ಮನೆಯಲ್ಲಿ ಸಿಹಿ ಮಾಡಿ ಆಚರಿಸುವ ಬದಲು ಇಲ್ಲಿ ಆಸ್ಪತ್ರೆಯಲ್ಲಿ ನೋವಿನಲ್ಲಿರುವ ನಮ್ಮ ಸಹೋದರರ ಜೊತೆ ಆಚರಿಸಲು ಬಂದಿದ್ದೇವೆ. ಇಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ನೋವಿಗೆ ಜಾತಿ ಇಲ್ಲ. ಇಲ್ಲಿರುವ ಎಲ್ಲ ರೋಗಿಗಳು ನಮ್ಮವರೇ ಆಗಿದ್ದಾರೆ. ಇಂದು ನನ್ನ ಜೊತೆ ಎಲ್ಲ ಧರ್ಮದ ನನ್ನ ಸಹೋದರರು ಬಂದಿದ್ದಾರೆ. ಅದೇ ನಮ್ಮ ದಾಂಡೇಲಿಯ ಶಕ್ತಿ, ಇದೇ ನಮ್ಮ ದೇಶದ ಶಕ್ತಿ. ದಾಂಡೇಲಿ ಶಾಂತಿಯ ನಗರ, ಸೌಹಾರ್ದತೆಯ ನಗರ. ಈ ಸೌಹಾರ್ದತೆ ಹೀಗೆ ಇರಬೇಕು. ನಾವು ಯಾವಾಗಲೂ ಒಂದಾಗಿ ಇರಬೇಕು. ನಾವೆಲ್ಲರೂ ಈ ಆಸ್ಪತ್ರೆಯಲ್ಲಿರುವ ಎಲ್ಲ ರೋಗಿಗಳು ಆದಷ್ಟು ಶೀಘ್ರ ಗುಣಮುಖರಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗಲಿ ಎಂದು ಅಲ್ಲಾಹುನಲ್ಲಿ ದೇವರಲ್ಲಿ ಪ್ರಾರ್ಥಿಸೋಣ ಎಂದು ಹೇಳಿ ಈದ್ ಮಿಲಾದ್ ಹಬ್ಬದ ಶುಭವನ್ನು ಕೋರಿದರು. ಈ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು, ಧರ್ಮ ಬಾಂಧವರು, ಯುವಕರು ಹಾಗೂ ಸರ್ವಧರ್ಮ ಬಾಂಧವರು ಉಪಸ್ಥಿತರಿದ್ದರು. ದಾದಾಪೀರ್ ನದಿಮುಲ್ಲಾ ಅವರ ನೇತೃತ್ವದ ಈ ಮಾನವೀಯ ಕಾರ್ಯಕ್ಕೆ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಒಡಕವನ್ನು ಹುಟ್ಟಿ ಹಾಕ್ತಾರೆ, ಅವರಿಗೆ ನಾವು ಎಂದೂ ರಕ್ಷಣೆ ಕೊಡಬಾರದು. ಯಾಕಂತಂದರೆ ಇದು ನಮ್ಮ ಜಾತ್ಯತೀತ ದೇಶ, ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಾವು ನಡಿಬೇಕು. ಹಾಗಾಗಿ ಯಾರಾದರ ಕಿಡಿಗೇಡಿಗಳು ಇಂಥ ವಿಷಯಗಳು ತಂದಾಗ ಇಂಥ ನಮ್ಮ ಸಮಾಜದಲ್ಲಿ ವಿಷಬೀಜ ಬಿತ್ತವರಿಗೆ ನಾವು ಎಲ್ಲ ಸಮಾಜದ ಜನರು ಅವಕಾಶ ಮಾಡಿ ಕೊಡಬಾರದು ಅಂಥೇಳಿ ಈಗ ನಾವೇನು ಪ್ರೂಫ್ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಬಂದಿದ್ದೇವೆ. ನಿಮಗೆಲ್ಲರಿಗೂ ಪರೇಶ್ನವರಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.